ವರ್ಲ್ಡ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಸೊ ಇನ್ನೊಂದು ಸೆಟ್ ಆಫ್ ಏನಿದೆಯಲ್ಲ ಕರೆಂಟ್ ಅಫೇರ್ಸು, ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಅದರದ್ದು ಫಸ್ಟ್ ಪಾರ್ಟದ್ದು ಕಂಟಿನ್ಯೂ ಪಾರ್ಟ್ ಇದು. ಸೊ ನೆಕ್ಸ್ಟ್ ಬಂದು ಕಾವೇರಿ ಆನ್ಲೈನ್ ಸರ್ವಿಸಸ್ ಈಸ್ ಎ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್. ಅಂದ್ರೆ ಕಾವೇರಿ ಅನ್ನೋದೊಂದು ಆನ್ಲೈನ್ ಸರ್ವಿಸ್ ಬಂದಿದೆ. ಅದಕ್ಕೆ ಎದಕ್ಕಂತ ಇದೆ ಅಂದರೆ ನಮ್ಮದು ಏನೇ ಒಂದು ಮನೆ ಜಾಗದ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಸೊ ಆ್ಯಪನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಸ್ಟ್ಯಾಂಪ್ ಡ್ಯೂಟಿ ಯಾವುದೇ ಆದರೂ ಎಲ್ಲನೂ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ತಗೋಣ, ಇಂಡಿಯಾ ಆ್ಯಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಸೊ 2023 161 ಇತ್ತು. ಸೊ 2024 159 ಆಗಿದೆ. ಸೊ ಒಳ್ಳೆಯ ಬೆಳವಣಿಗೆ ಆಗಿದೆ. ಸೊ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಗ್ಲೋಬಲ್ ಮೀಡಿಯಾ ವಾಚ್ ಡಾಗ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಇದೆಯಲ್ಲ ಅವರು ರಿಲೀಸ್ ಮಾಡ್ತಾರೆ. ಸೊ ಇದರಲ್ಲಿ ಟಾಪ್ ಆಗಿರೋದು ನಾರ್ವೇದವರು, ಬಾಟಮ್ ಆಗಿರೋದು ಎರಿಟ್ರಿಯಾದವರು. ಸೊ ಕೇಳೋ ಚಾನ್ಸಸ್ ಇದೆ. ಆಮೇಲೆ ತಲಕಾರಿ ಆಫ್ ಕಡ್ಗು ಹ್ಯಾಸ್ ಆಲ್ಸೋ ಬಿನ್ ಸೆಲೆಕ್ಟೆಡ್ ಆಸ್ ಕ್ವೈಟ್ ಸೂಟೇಬಲ್ ಲೊಕೇಶನ್ ಟು ಬಿ ಐಡೆಂಟಿಫೈಡ್ ಆಸ್ ಡಾರ್ಕ್ ಸ್ಕೈ ರಿಸರ್ವ್ ಅಂತೇಳಿ ಇವಾಗೆಲ್ಲ ಕೇಳ್ತಿರ್ಬೋದು ನೀವು. ಸೊ ಅದರಲ್ಲಿ ನಮ್ಮದು ತಲಕಾವೇರಿ ಕಡಗುದು ಅದು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದರನ್ನು ರೇಟಿಂಗ್ಸ್ ಹೆಂಗೆ ಮಾಡ್ತಾರೆ ಅಂದರೆ 1 to 9 ಕೊಡ್ತಾರೆ. ಸೊ ತಲಕಾವೇರಿದು ಏನಿದಲ್ಲ ಮ್ಯಾಗ್ನಿಟ್ಯೂಡು, ಆಮೇಲೆ ಬೆಂಗಳೂರ್ದು, ಆಮೇಲೆ ಸೊ ಬೇರೆ ಬೇರೆ ಲಡಾಖದ್ದು ಎಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಹೆವಿ ಬ್ರೈಟ್ ಇರೋದು ಲಡಾಖದ್ದು. ಸೊ ಅದೇ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಏನು ಲಡಾಖ್, ಆಮೇಲೆ ನಂತರ ಬಂದು ನಮ್ಮದು ತಲಕಾವೇರಿ. ಸೊ ನೆಕ್ಸ್ಟ್ ಹೋಗೋಣ, ಬರ್ಡ್ ಫೆಸ್ಟ್ ಹಕ್ಕಿ ಹಬ್ಬ. ನೀವು ಎಕ್ಸಾಮಲ್ಲಿ ಕೇಳಿದಾರೆ, ಲಾಸ್ಟ್ ಎಕ್ಸಾಮಲ್ಲಿ ಕೂಡ ಕೇಳಿದರು. ಸೊ ಇದೇ ವರ್ಷ 2 ಸಲ ಹಕ್ಕಿ ಹಬ್ಬ ನಡೆದಿದೆ. ಅಂದರೆ 10th ಎಡಿಷನ್ ಏನಾಗಿದೆ ಬಾಗಲಕೋಟೆಯಲ್ಲಿ ನಡೀತು, ಇದರದ್ದು ಮಸ್ಕಟ್ ಏನಾಗಿತ್ತು ಗ್ರೇಟರ್ ಫ್ಲೆಮಿಂಗೋ ಇತ್ತು. 11th ಎಡಿಷನ್ ಏನಾಗಿದೆ ಚಿಕ್ಕಮಗಳೂರಲ್ಲಿ ಆಗಿದೆ, ಇದರ ಮಸ್ಕಟ್ ಏನಿತ್ತು ಬ್ಲ್ಯಾಕ್ ಹುಡೆಡ್ ಉರಿಹೋಲ್ ಅಂತ ಇದೆ. ಸೊ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಆಮೇಲೆ UN ಡಿಕ್ಲೇರ್ಸ್ 2025. ಸೊ ಇದು ಇಂಪಾರ್ಟೆಂಟ್. ಏನು ಇಯರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಕ್ವಾಂಟಮ್ ಸೈನ್ಸ್ ಅಂತೇಳಿ ಡಿಕ್ಲೇರ್ ಆಲ್ರೆಡಿ ಮಾಡಿದ್ದಾರೆ, 26th ಮಾಡಿದ್ದಾರೆ. ಸೊ ಅದು ಏನಂಬುದು ನೀವು ಕಮೆಂಟ್ ಮಾಡಿ ನನಗೆ. ಸೊ ನೆಕ್ಸ್ಟ್ ಹೋಗೋಣ, ನೆದರ್ಲ್ಯಾಂಡ್ಸ್ ಹ್ಯಾಸ್ ಎಮರ್ಜೆಡ್ ಆಸ್ ಇಂಡಿಯಾಸ್ 3rd ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್. ಅಂದರೆ ಈಗ US ಮತ್ತು UAEಗೆ ನಾವೇನು ಮಾಡ್ತಾ ಇದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ, ಏನೇನಿದೆಲ್ಲ ಡಿಫೆನ್ಸು ಅಥವಾ ಬೇರೆ ಬೇರೆ ಥರ ಆಹಾರನೋ ಎಲ್ಲನೂ. ಅದರಲ್ಲಿ 3rd ಯಾವ ಸ್ಟೇಟ್ ಅಂದರೆ ಹೆಚ್ಚಿಗೆ ನಾವು ಯಾವ ಕಂಟ್ರಿಗೆ ಇದು ಮಾಡ್ತಾ ಇದ್ದೀವಿ ಅಂದರೆ ನೆದರ್ಲ್ಯಾಂಡ್ಗೆ. ಆಮೇಲೆ ನ್ಯೂ ಫಂಡಮೆಂಟಲ್ ರೈಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಯಾವುದು ರೈಟ್ ಟು ಬಿ ಫ್ರೀಡಮ್ ಫ್ರಮ್ ಅಡ್ವರ್ಸ್ ಎಫೆಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಸೊ ಇದು ಕೂಡ ಎಕ್ಸಾಮಲ್ಲಿ ತುಂಬ ಕೇಳೋ ಚಾನ್ಸ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ ಕೇಸ್ ಅಂದರೆ MK ರಂಜಿತ್ ಸಿನ್ಹಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 2021. ಸೊ ಎನ್ವೈರ್ಮೆಂಟಲ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ, ಅದು ನಮ್ಗೆ ನ್ಯೂ ಫಂಡಮೆಂಟಲ್ ರೈಟ್ ಆಗಿದೆ. ಸೊ ನೋಡ್ಕೊಳ್ಳಿ. ಆಮೇಲೆ ದ ಸೆಕ್ಯೂರಿಟೀಸ್ ಆ್ಯಂಡ್ ಸ್ಟಾಕ್ ಬೋರ್ಡ್ ಆಫ್ ಇಂಡಿಯಾ, ಇದು ಸೆಬಿ, ನಿಮಗೆಲ್ಲ ಗೊತ್ತಿದೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡು. ಸೊ ಅದು ಏನು ಮಾಡಿದೆ, ಸಾತಿ 2.0 ಆ್ಯಪನ್ನು ರಿಲೀಸ್ ಮಾಡಿದೆ. ಅದು ಎದಕ್ಕಂದರೆ ಇನ್ವೆಸ್ಟರ್ಗೆ ಸಿಂಪಲ್ಲಾಗಿ ಫೈನಾನ್ಷಿಯಲ್ ಕಾನ್ಸೆಪ್ಟ್ ಅರ್ಥ ಆಗಲಿ ಮತ್ತು ಇನ್ಫಾರ್ಮೇಷನ್ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಆಮೇಲೆ ಸೌತ್ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಇಂಡಿಯಾಸ್ ಲಾರ್ಜೆಸ್ಟ್ ಲಿಯೋಪರ್ಡ್ ಸಫಾರಿ ಏನಾಯಿತು ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ, ಯಾರು ನರೇಂದ್ರ ಮೋದಿ ಅವರು. ಆಮೇಲೆ ನೆಕ್ಸ್ಟ್ ಬಂದು ರಷ್ಯಾ ಸೆಂಟ್ 2 ಟ್ರೈನ್ಸ್ ಕ್ಯಾರಿಂಗ್ ಕೋಲ್ ಟು ಇಂಡಿಯಾ ಥ್ರೂ ದ ಇಂಟರ್ನ್ಯಾಷನಲ್ ಸೌತ್. ಅಂದ್ರೆ ರಷ್ಯಾದಿಂದ ನಮ್ಗೆ ಏನು ಮಾಡಿದ್ರು, ಕೋಲ್ ಸಪ್ಲೈ ಮಾಡಿದ್ರು. ಅದನ್ನು ಯಾವ ಥ್ರೂ ಮಾಡ್ತಾರೆ ಅಂದರೆ ನಾರ್ತ್ ಸೌತ್, ಅಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಸೊ ಈ ಕಾರಿಡಾರ್ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ, INSTC ಅಂತೇಳಿ. ಫಾರ್ ದಿ ಫಸ್ಟ್ ಟೈಮ್ ದ ಕನ್ಸೈನ್ಮೆಂಟ್ ವಿಲ್ ಟ್ರಾವೆಲ್ ಓವರ್ 7,700 ಕಿಲೋಮೀಟರ್ ಫ್ರಮ್ ಸೆಂಟ್ ಪೀಟರ್ ರಷ್ಯಾ ಟು ಮುಂಬೈ ಪೋರ್ಟ್. ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಥ್ರೋ ಎಲ್ಲಿದಂದ್ರೆ ಬಂದರ್ ಅಬ್ಬಾಸ್ ಪೋರ್ಟ್ ಇನ್ ಇರಾನ್ ಥ್ರೋ ಬಂತದು. ಸೊ ಇದು ಇಂಪಾರ್ಟೆಂಟ್ ಆಗಿದೆ. ಇದರಿಂದ ನಮಗೇನಾಗುತ್ತೆ, ಕಾರ್ಗೋ ಮೂವ್ಮೆಂಟ್ ಎಲ್ಲಿಗೆ ಇಂಡಿಯಾ, ಇರಾನ್, ಅಜರ್ಬೈಜಾನ್, ರಷ್ಯಾ, ಸೆಂಟ್ರಲ್ ಏಷ್ಯಾ ಆ್ಯಂಡ್ ಯುರೋಪ್ಗೆ ಇವೆಲ್ಲ. ಸೊ ಏನಾದರೂ ಇದು ಮಾಡ್ಬೇಕಂದ್ರೆ, ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಈಸಿಯಾಗಿ ಮಾಡ್ಬೋದು. ಪ್ರಾಜೆಕ್ಟ್ ನೆಕ್ಸಸ್ ಬಗ್ಗೆ ನಿಮ್ಗೆ ಒಂದು ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ದ. ಸೊ ಕೊಲಾಬ್ರೇಟಿವ್ ಎಫರ್ಟ್ ಬಿಟ್ವೀನ್ RBI, BIS ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಏಷ್ಯನ್ ಕಂಟ್ರೀಸ್ ಟು ಎನ್ಹಾನ್ಸ್ ದ ಎಫಿಷಿಯನ್ಸಿ, ಸ್ಪೀಡ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಆಫ್ ರಿಟೇಲ್ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್. ಸೊ ಮೊನ್ನೆ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕ್ರಾಸ್ ಬಾರ್ಡರ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಏನದಲ್ಲ ಪ್ರಾಜೆಕ್ಟ್ ನೆಕ್ಸಸ್ ಇದೆ. ಇದು ಸ್ಕೆಡ್ಯೂಲ್ ಟು ಲಾಂಚ್ ಬೈ 2020 ಅಂದರೆ 2026ಗೆ ಇದನ್ನು ಲಾಂಚ್ ಮಾಡ್ತಿದ್ದಾರೆ. ಇದು ಫಾಸ್ಟ್ ಪೇಮೆಂಟ್ ಮಾಡೋಕ್ಕೆ ಇದನ್ನು ಮಾಡ್ತಿದ್ದಾರೆ. ಯಾವ್ಯಾವ ಅಂದರೆ ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಆ್ಯಂಡ್ ಇಂಡಿಯಾ ಮೇಕಿಂಗ್ ಎ ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್. ಸೊ ಇಂಡಿಯಾ ಕೂಡ ಇದರಲ್ಲಿ ಪಾಲುದಾರನಾಗಿ ಇದೆ. ದ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನೌನ್ಸ್ಡ್ ಶರತ್ ಕಮಲ್, ಎ ವೆಟರನ್ ಟೇಬಲ್ ಟೆನಿಸ್ ಪ್ಲೇಯರ್, ವಿಲ್ ಸರ್ವ್ ಆಸ್ ದ ಮೇಲ್ ಫ್ಲ್ಯಾಗ್. ಅಂದ್ರೆ ಫ್ಲ್ಯಾಗ್ ಬೇರರ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ನಾನು ಬೇಕತ್ತಲೇ ಇದು ತೊಗೊಂಡಿದ್ದೀನಿ, ಯಾಕಂದರೆ ಲೀಡ್ ಆಗಿರೋದು ಅವ್ರು ಏನಿದಾರಲ್ಲ ಜಾಕ್ವೆಲಿನ್ ಥ್ರೋ ಅವರಿದ್ದರು, ನೀರಜ್ ಚೋಪ್ರಾ ಅವರು. ಬಟ್ ಇಲ್ಲಿ ಫ್ಲ್ಯಾಗ್ನ ಏನು ಮಾಡಿದ್ರು, ಬೇರ್ ಏನು ಮಾಡಿದ್ದು ಶರತ್ ಕಮಲ್ ಅವರು. ಆಮೇಲೆ ವುಮೆನಲ್ಲಿ ಯಾರಂದರೆ
PV ಸಿಂಧು ಅವರಿದ್ದರು. ಸೊ ಇಂಪಾರ್ಟೆಂಟ್ ಆಗಿದೆ ಇದು ಕೂಡ. ದ ಮಸ್ಕತ್ ಆಫ್ ದಿ 2024 ಒಲಿಂಪಿಕ್ಸ್ ಏನಿತ್ತು ಅಂದರೆ ಫ್ರಿಗ್ಗಿಸ್ ಅಂತೇಳಿ ಇದೇನದ ಒಂದು ರೆಡ್ ಕಲರ್ ಹ್ಯಾಟ್ ಇದು. ಸೊ ಫ್ರಿಗಿಸ್ ಕ್ಯಾಪ್ ಅಂತ ಇರುತ್ತೆ. ಸೊ ಇದು ಏನು ಹೇಳುತ್ತಂದರೆ ಫ್ರಿಗಿಸ್ ಕ್ಯಾಪ್ ಫ್ರೀಡಮ್ ಆಫ್ ರೆವಲ್ಯೂಷನ್ ದ್ಯಾಟ್ ಹ್ಯಾಸ್ ಬಿನ್ ಪಾರ್ಟ್ ಆಫ್ ಫ್ರೆಂಚ್ ಹಿಸ್ಟ್ರಿ ಆ್ಯಂಡ್ ಸೆಂಚುರೀಸ್ ಅಂತ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಹೋಗೋಣ, ದ ಚಿಪ್ 4 ಅಲಯನ್ಸ್ ಅಂತ ಮಾಡಿದ್ದಾರೆ. ಸೊ ಎದ್ರ ಬಗ್ಗೆ ಮಾಡಿದ್ದಾರೆ ಅಂದರೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಆಗಿ ಮಾಡಿದ್ದಾರೆ. ಸೆಮಿ ಕಂಡಕ್ಟರ್, ಸೊ ಟಾಪ್ ಸೆಮಿ ಕಂಡಕ್ಟರ್ ಪ್ರೊಡ್ಯೂಸ್ ಕಂಟ್ರೀಸ್ ಯಾವಂದ್ರೆ ಯುನೈಟೆಡ್ ಸ್ಟೇಟ್ಸ್, ಜಪಾನ್, ತೈವಾನ್, ಸೌತ್ ಕೊರಿಯಾ. ಸೊ ಇಲ್ಲಿ ಮೇನ್ಲಿ ಇಂಪಾರ್ಟೆಂಟ್ ಇದು. ಆಮೇಲೆ ಶ್ರೀನಗರ್ನ ಏನಂತ ಇದು ಮಾಡಿದ್ದಾರೆ ಅಂದರೆ ಫೋರ್ತ್ ಇಂಡಿಯನ್ ಸಿಟಿ ಟು ಬಿ ನೇಮ್ಡ್ ಆಸ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಸೊ ಮಿಕ್ಕಿದ್ದು ಮೊದಲು 3 ಯಾವ್ಯಾವುದು ಅಂದರೆ ಜೈಪುರ್ ಇತ್ತು ಫಸ್ಟು, ಸೆಕೆಂಡ್ ಬಂದು ಯಾವುದು ಮಾಮಲಾಪುರಂ ಇತ್ತು, ಆಮೇಲೆ ಥರ್ಡ್ ಬಂದು ಮೈಸೂರು ಇತ್ತು, 4th ಸಿಟಿ ಬಂದು ಈಗ ಏನಾಗಿದೆ ಶ್ರೀನಗರ ಮಾಡಿದ್ದಾರೆ. ಆಮೇಲೆ ಇಂಡಿಯನ್ ರೆಸ್ಲರ್ ವಿನೇಶ್ ಫೋಗತ್ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ. ಸೊ ಎದಕ್ಕೆ ಮಾಡಿದ್ರು, ಎಷ್ಟು kg ವೇಟ್ ಆಗಿ ಮಾಡಿದ್ರು ಅದನ್ನೆಲ್ಲ ಇದರಲ್ಲಿದೆ. ಸೊ 50 kg ವೇಟ್ ಅವ್ರು ಕರೆಕ್ಟಾಗಿ ಇದು ಮಾಡಲಿಲ್ಲ ಅಂತೇಳಿ, ಮೇಂಟೈನ್ ಮಾಡಲಿಲ್ಲ ಅಂತೇಳಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದರಿಂದ ಅವ್ರದ್ದು 10% ಸ್ಕೋರ್ ಏನಾಗುತ್ತೆ ರಿಡಕ್ಷನ್ ಆಗುತ್ತೆ. ಸೊ ಅದಕ್ಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಆಮೇಲೆ ಸೈಕ್ಲೋನ್ ಅಸ್ನಾ, ಸೊ ಸೈಕ್ಲೋನ್ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದೇನಾಗಿದೆ ಅರೇಬಿಯನ್ ಸಿಯಲ್ಲಿ ಇದು ಏನು ಮಾಡುತ್ತೆ ನಮ್ಗೆ ಥ್ರೆಟ್ಟು ಗುಜರಾತ್ ಮತ್ತು ಕಚ್ ಡಿಸ್ಟಿಕ್ಕಿಗೆ ಏನಿದೆ ಹೆವಿ ಸ್ಟ್ರಾಂಗ್ ಮತ್ತು ವಿಂಡ್ಸ್ ಬರೋ ಚಾನ್ಸಸ್ ಇದೆ ರೀ ಮತ್ತು. ಸೊ ಸೈಕ್ಲೋನ್ ಅಸ್ನಾ ಬಗ್ಗೆ ಕೇಳೋ ಚಾನ್ಸಸ್ ಇದೆ. ಆಮೇಲೆ ದ ಲಯನ್ ಟೇಲ್ಡ್ ಮೆಕ್ಯೂ ಅಂದರೆ ಏನು ಒಂಥರ ಸಿಂಹದ ಮುಖದ ಥರ ಬರೋ ಮಂಗ್ಯ ಅಂದರೆ ಕೋತಿನ, ಅದನ್ನು ಎಲ್ಲಿ ಕಂಡು ಬಂದಿದೆ ಅಂದರೆ ಅದು ಜಾಸ್ತಿ ಕಂಡು ಬರೋದು ಉತ್ತರ ಕನ್ನಡ ಡಿಸ್ಟಿಕ್, ಅಲ್ಲೇ ಜಾಸ್ತಿ ಕಂಡು ಬಂದಿದೆ. ಅದಕ್ಕೆ ಅದನ್ನು ಏನು ಮಾಡಿದ್ದಾರೆ ತುಂಬ ಇದರಿಂದ ಕಾಪಾಡಬೇಕು ಅಂತ ಹೇಳ್ತಿದೆ ಗೌರ್ಮೆಂಟ್. ನೆಕ್ಸ್ಟ್ ಹೋಗೋಣ, ಕರ್ನಾಟಕಸ್ ಫಸ್ಟ್ ವೇಸ್ಟ್ ಟು ಎನರ್ಜಿ ಸೆಟಪ್ ಇನ್ ಬಿಡದಿ. ಸೊ ವೇಸ್ಟ್ ಟು ಎನರ್ಜಿ ಇದನ್ನು ಕೇಳೋ ಚಾನ್ಸಸ್ ಇದೆ ನೋಡಿ. ಬಿಡದಿಯಲ್ಲಿ ಇದನ್ನು ರಾಮನಗರ ಡಿಸ್ಟಿಕ್ಕಲ್ಲಿರೋ ಬಿಡದಿಯಲ್ಲಿ ಇದನ್ನು ಇದು ಮಾಡ್ತಿದ್ದಾರೆ. ಯಾರ ಜೊತೆ ಜಾಯಿಂಟ್ ಪ್ರಾಜೆಕ್ಟ್ ಇದೆ ಅಂದರೆ KPCL ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆ ಇದೆ. ಆಮೇಲೆ ನೆಕ್ಸ್ಟ್ ಹೋಗೋಣ, ಇಂಡಿಯಾ ವಿಟ್ನೆಸ್ ಇಟ್ಸ್ ಬೆಸ್ಟ್ ಎವರ್ ಕ್ಯಾಪ್ಟನ್ಸ್ ಇನ್ ಅಂದರೆ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಕೇಳೋ ಚಾನ್ಸಸ್ ಇದೆ. ಇದರಲ್ಲಿ 7 ಏನಾಗಿದೆ ಟೋಟಲ್ ಆಗಿ ನಮ್ಮದು ಪ್ಯಾರಿಸ್ ಏನಿದೆಲ್ಲ ಯಾವುದಿದು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಪ್ಯಾರಾ ಒಲಿಂಪಿಕ್ಸಲ್ಲಿ 7 ಗೋಲ್ಡು, 9 ಸಿಲ್ವರ್, 13 ಬ್ರೋಂಜ್ ಇದ್ದು. ಇದರದ್ದು ಮಸ್ಕಟ್ ಕೂಡ ಸೇಮ್ ಆಗಿತ್ತು. ಸೊ ಈ ಸಲ ಪ್ಯಾರಾ ಒಲಿಂಪಿಕ್ಸಲ್ಲಿ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು ನಮ್ಮವರು, ಯಾವುದು ನಮ್ಮ ಬೇರೆಯವ್ರಿಗಿಂತ. ಸೊ ನೆಕ್ಸ್ಟು ಇದರಲ್ಲಿ ಟಾಪ್ ಬಂದಿರೋ ಸ್ಟೇಟ್ಸ್ ಇದು ಯಾವ್ಯಾವ ಅಂದರೆ ಕಂಟ್ರೀಸು, ಚೀನಾ ಫಸ್ಟ್ ಬಂತು, ಆಮೇಲೆ ನೆಕ್ಸ್ಟ್ ಬಂದು ಗ್ರೇಟ್ ಬ್ರಿಟನ್ನು, ಆಮೇಲೆ ಥರ್ಡ್ ಬಂದು ಯುನೈಟೆಡ್ ಸ್ಟೇಟ್ಸ್. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಇಂಡಿಯಾದ 18th ಪೊಸಿಷನ್. ನೆಕ್ಸ್ಟ್ ಹೋಗೋಣ, ಸ್ಯಾಟಲೈಟ್ ಟೋಲ್ ಕಲೆಕ್ಷನನ್ನು ಮಾಡ್ತಾ ಇದ್ದಾರೆ GIS ಸಾಫ್ಟ್ವೇರ್ ಥ್ರೋ. ಸೊ ಅದನ್ನು ಯಾವ ಥರ ಮಾಡ್ತಾರೆ ಅಂದರೆ ಯಾರ ಥ್ರೋ ಇದಾಗ್ತಿದೆ ಅಂದರೆ ಕಮ್ಯೂಟರ್ಸ್ ಟು ಚೆಕ್ ಕಾಂಟ್ರಾಕ್ಷನ್ ಸ್ಪೆಸಿಫಿಕ್ ಲೇನ್ಸ್ ಫಾರ್ ಸ್ಮೂತರ್ ಟ್ರಾಫಿಕ್. ಸಾಫ್ಟ್ವೇರ್ ಯಾರು ಡೆವಲಪ್ ಮಾಡ್ತಾರೆ ಅಂದರೆ ಇಂಡಿಯನ್ ಹೈವೇಸ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್. ಇವರನ್ನು ಯಾರು ಪ್ರಮೋಟೆಡ್ ಮಾಡ್ತಿದೆ ಅಂದರೆ NHAIದವರು. ಯಾರು 60 ಕಿಲೋಮೀಟ್ರಿಗೆ ಒಂದ್ಸಲ ಏನು ಅದು ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಬೇಕು ಅನ್ನೋದು ಒಂದು ಇದನ್ನು ಸೆಂಟ್ರಲ್ ಅವರೇ ತೊಗೊಂಬಂದಿದ್ದಾರೆ. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಿಮಗೆ 5 ಲ್ಯಾಂಗ್ವೇಜನ್ನು 5 more ಲ್ಯಾಂಗ್ವೇಜಸ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತೇಳಿ ಆ್ಯಡ್ ಮಾಡಿದ್ದಾರೆ. ಸೊ ಅವು ಯಾವ್ಯಾವು ಅಂತೇಳಿ ನೋಡೋಣ. ಸೊ 6 ಲ್ಯಾಂಗ್ವೇಜ್ ಮೊದಲು ಎಷ್ಟಿದ್ದು 5 ಲ್ಯಾಂಗ್ವೇಜ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತಿದ್ದು. ಸೊ ಯಾವ್ಯಾವ ಅಂತ ನೋಡ್ತಾ ಹೋಗೋಣ, ಮರಾಠಿ, ಪಾಲಿ, ಪ್ರಾಕೃತ್, ಅಸ್ಸಾಮಿ, ಬೆಂಗಾಳಿ. ಸೊ ಎಷ್ಟಾವುದು 5 ಲ್ಯಾಂಗ್ವೇಜ್ ಏನಿದೆಯಲ್ಲ ಸೊ ಕ್ಲಾಸಿಕಲ್ ಲ್ಯಾಂಗ್ವೇಜಿಗೆ ಸೇರಿಸಿದ್ದಾರೆ. ಸೊ ಮೊದಲು 6 ಲ್ಯಾಂಗ್ವೇಜ್ ಇದ್ದು, ಸೊ ಅದಕ್ಕೆ 5 ಸೇರಿಸಿ ಇವಾಗ ಎಷ್ಟಾಯಿತು ಅಂದರೆ 11 ಲ್ಯಾಂಗ್ವೇಜ್ ಆಯಿತು. ಸೊ ಇಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ವಿಡಿಯೋನ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಕರೆಂಟ್ ಅಫೇರ್ಸ್ ಬೇಕಾದರೆ ನಾನು ಎಕ್ಸಾಮ್ ಆಗೋ ತನಕ ಕೊಡ್ತೀನಿ. ಸೊ ಧನ್ಯವಾದ ಸ್ನೇಹಿತರೆ.